ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕೈಗೆ ರಿಪೋರ್ಟ್ ಇಟ್ಟ BY ವಿಜಯೇಂದ್ರ. ಹಾಗಾದ್ರೆ ಈಗ ಬಹುದೊಡ್ಡ ಗಂಭೀರ ಆರೋಪವನ್ನು ಮಾಡಿರುವ ಯತ್ನಾಳ್ಗೆ ವಿಜಯೇಂದ್ರ ಕೌಂಟರ್ ಏನು? ಈ ನಿಟ್ಟಿನಲ್ಲಿ ಈಗ ದಳಪತಿಗಳ ಬಲವೂ ಕೂಡ BSY ಕ್ಯಾಂಪ್ಗೆ ಸಿಗ್ತಾ ಇದೆ. ಏನೇ ಮಾಡಿದ್ರು ಕೂಡ ಮತ್ತಲ್ಲಿಗೆ ಬಂದು ನಿಲ್ತಾ ಇದೆ. ಯತ್ನಾಳ್ ಹಾಕಿರುವ ಸವಾಲಿನಿಂದಾಗಿ ವಿಜಯೇಂದ್ರಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತಹ ಈ ವಿಚಾರವನ್ನ ಸದ್ಯ ಯಾವ ರೀತಿ ಹ್ಯಾಂಡಲ್ ಮಾಡೋದಕ್ಕೆ ಈಗ BSY ಟೀಮ್ ರೆಡಿ ಆಗ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಪದಾಧಿಕಾರಿಗಳ ನೇಮಕ, ಖಾಲಿ ಇದ್ದ ಬಹುತೇಕ ಎಲ್ಲ ಸ್ಥಾನಮಾನ ಭರ್ತಿ ಮಾಡಿದ್ದಾಯ್ತು. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಟೀಮ್ ಮಾಡಿದ್ದಾಗಿದೆ. ರಾಜ್ಯ ಪ್ರವಾಸ ಮಾಡಿ ಬಿಜೆಪಿ ಗುರಿ ತಲುಪಿಸೋ ನಿಟ್ಟಿನಲ್ಲಿ ವಿಜಯೇಂದ್ರ ಬೇರೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರೆ, ಯತ್ನಾಳ್ ಅವರ ಸವಾಲು ಮಾತ್ರ ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇದೆ. ಮತ್ತೆ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರವಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ಬೇಕು ಅಂತ ಕಾಂಗ್ರೆಸ್ಗೆ ಭ್ರಷ್ಟಾಚಾರದ ಅಸ್ತ್ರ ಕೊಟ್ಟಂಗಾಗಿದೆ. 40,000 ಕೋಟಿ ಕರೋನಾ ಟೈಮಲ್ಲಿ ದೊಡ್ಡ ಹಗರಣ ನಡೆದಿದೆ ಬಿಜೆಪಿ ಆಡಳಿತದ ಅವಧಿಯಲ್ಲಿ, ಯಡಿಯೂರಪ್ಪನವರು ಟೈಮಲ್ಲಿ ಅಂತ ಯತ್ನಾಳ್ ಹಾಕಿರುವಂತಹ ಬಿಗ್ ಬಾಂಬ್. ಹಾಗಾದ್ರೆ ಈ ಸವಾಲಿಗೆ ವಿಜಯೇಂದ್ರ ಜವಾಬೇನು? ಹೈಕಮಾಂಡ್ಗೆ ಯತ್ನಾಳ್ ವಿರುದ್ಧ ಕಳಿಸ್ಕೊಟ್ಟಿರುವಂತಹ ರಿಪೋರ್ಟ್ ಏನು? ಈಗ ವಿಜಯೇಂದ್ರ ಮುಂದಿರುವಂತಹ ಸವಾಲೇ ಇದು. ಒಂದು ವಿಚಾರವನ್ನು ಕ್ಲಿಯರ್ ಆಗಿ ಹೇಳುವ ಮೂಲಕ ಸಂದೇಶ ಕೊಟ್ಟಿರೋದು ವಿಜಯೇಂದ್ರ. ಯತ್ನಾಳ್ ಆದಿಯಾಗಿ ಯಾರೇ ಇರ್ಲಿ ಅಂತ ಹೇಳೋದಕ್ಕೆ ಹೊರಟಿದ್ದವರು ಬೇರೆ ಯಾರೂ ಇಲ್ಲ ಬಿಡಿ. ಯತ್ನಾಳ್ ಬಿಟ್ರೆ ಬೇರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಾಗಿದೆ. ಸೊ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಒಂದು ಕಡೆ, ಬೇರೆ ಎಲ್ಲರೂ ಒಂದು ಕಡೆ. ಮೋದಿ ಅವರ ಗುರಿ ಏನಿದೆ ಅದನ್ನ ತಲುಪಬೇಕು ಅನ್ನೋ ಕಾರಣ ಕರ್ನಾಟಕದಿಂದ ಬಲ ತುಂಬೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಿದ್ರೆ ಎಲ್ಲರೂ ಒಗ್ಗೂಡಿದ್ದೀವಿ. ಯತ್ನಾಳ್ ಒಬ್ಬರೇ ಈಗ ಸವಾಲಾಗಿರೋದು. ಬೇರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಾಗಿದೆ. ನಾನು ರಾಜ್ಯಾಧ್ಯಕ್ಷ ಆದ ಮೇಲೆ ಬೇರೆ ಯಾರೂ ಕೂಡ ಈಗ ಬೇಜಾರು ಮಾಡ್ಕೊಂಡು ಕೂತವ್ರು ಇಲ್ಲ. ಯತ್ನಾಳ್ ಅವರನ್ನ ಕರೆಸಿ ಮಾತಾಡ್ಬಿಡಿ ಅಂತ ನೇರವಾಗಿ ಹೈಕಮಾಂಡ್ಗೆ ರಿಪೋರ್ಟ್ ಇಟ್ಟಿರುವ ಬಗ್ಗೆ ವಿಜಯೇಂದ್ರ ಈಗ ಸಂದೇಶ ರವಾನಿಸಿರೋದು. ಯತ್ನಾಳ್ ವಿಚಾರದಲ್ಲಿ ನಾನು ದೂರು ಮತ್ತೊಂದು ಕೊಡೋದು ಅಥವಾ ಕಿವಿ ಚುಚ್ಚು ಬರೋದು ಇಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪಕ್ಷ ಮುನ್ನಡೆಸ್ಕೊಂಡು ಹೋಗಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಬೇಕು. ಮುಂದಿನ ತಿಂಗಳಷ್ಟೊತ್ತಿಗೆ ಅವರು ಸರಿ ಆದರೆ ಅವರು ನಮ್ಮ ಜೊತೆಗೆ ಬರ್ತಾರೆ ಅನ್ನುವಂಥ ಮೆಸೇಜ್ ಕೊಟ್ಟು ಹೈಕಮಾಂಡ್ಗೆ ಯತ್ನಾಳ್ ಕರೆಸಿ ಮಾತಾಡ್ಬಿಡಿ, ದಯವಿಟ್ಟು ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಕೇಳ್ಕೊಂಡು ಬಂದಿರೋದ್ರ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಈಗ ಅಭಿಪ್ರಾಯ ವ್ಯಕ್ತ ಆಗಿರ್ತಕ್ಕಂಥದ್ದು ಸತ್ಯ. ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ನಾನು ಮನವಿ ಮಾಡಿದ್ದೇನೆ, ಯತ್ನಾಳ್ ಆದಿಯಾಗಿ ಯಾರೇ ಇರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ಯಾರೂ ಕೂಡ ಉಳಿದಿಲ್ಲ. ಎಲ್ಲ ಹಿರಿಯರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ. ಒಬ್ಬರು ಇಬ್ರು ಸಣ್ಣ ಪುಟ್ಟ ಏನೇ ವ್ಯತ್ಯಾಸ ಇದ್ರು ತಾವು ಕರೆದು ಮಾತನಾಡಿ ಅವ್ರದ್ದೇನೇ ಸಮಸ್ಯೆ ಇದ್ರು ಕೂಡ ಬಗೆಹರಿಸಿ ಅನ್ನುವ ಮಾತನ್ನ ನಾನು ಕೂಡ ವರಿಷ್ಠರಲ್ಲಿ ಮಾತನಾಡಿದ್ದೇನೆ. ಯಾರದೇ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವ್ಯಕ್ತಿ ವಿಜಯೇಂದ್ರ ಅಲ್ಲ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಗುರಿ ಇರ್ತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆ. ಎಲ್ಲರೂ ಕೂಡ ಈಗಾಗಲೇ ಕೈ ಜೋಡಿಸಿದ್ದಾರೆ, ಅವರು ಸಹ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ತನಿಖೆ ಮಾಡಿಸ್ಬಿಡಿ ಯತ್ನಾಳ್ ಅವರೇ, ಸಾಕ್ಷಿ ಕೊಟ್ಟುಬಿಡಿ. ಏನೇನು 40,000 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೇನಿದೆಯೋ ದಯವಿಟ್ಟು ಹೊರಗಿಡಿ ಅಂತ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ವಿಜಯಪುರದಲ್ಲಿ ಹೋಗಿ ಇಲ್ಲಿ ನನ್ನನ್ನು ಬರದಂತೆ ತಡೆಯೋದಕ್ಕೆ ನೋಡಿದ್ರು, ಹಾಗಾಗಿ ನಾನು ಬರಲೇಬೇಕು ಅಂತ ಬಂದೆ ಅಂತ ಯತ್ನಾಳ್ ತವರಲ್ಲಿ ವಿಜಯೇಂದ್ರ ಪ್ರತಿ ಸವಾಲು ಹಾಕಿ ಬಂದಿದ್ದಾಯ್ತು. ಬಣಜಿಗ ಸಮುದಾಯದ ಸಮಾವೇಶದಲ್ಲಿ ಪಂಚಮಸಾಲಿ ಸವಾಲು ಹಾಕಿದ ದಿನವೇ ಅಲ್ಲಿಂದ ಉತ್ತರ. ಈ ಕಡೆ ಯತ್ನಾಳ್ 40,000 ಕೋಟಿ ಸವಾಲ್ಗೆ ಸಾಕ್ಷಿ ಕೊಟ್ಟು ಬಿಡಿ, ಓಪನ್ ಆಗಿ ಮಾತಾಡ್ಬಿಡೋಣ. ಆ ನಿಟ್ಟಿನಲ್ಲಿ ಏನೇನಿದೆಯೋ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಯಡಿಯೂರಪ್ಪನವರ ಅವಧಿಯ ಅಕ್ರಮದ ದಾಖಲೆಗಳನ್ನ ರಿಲೀಸ್ ಮಾಡಿಬಿಡಿ, ಇಲ್ಲ ಕಾಂಗ್ರೆಸ್ ಏನು ತನಿಖೆ ಮಾಡಿಸ್ತಾ ಇದೆಯಲ್ಲ ಅವ್ರಿಗೆ ಸಾಕ್ಷಿ ಕೊಟ್ಟುಬಿಡಿ ಅಂತ ಓಪನ್ ಆಗಿ ಈಗ ಸವಾಲನ್ನ ಎಸ್ತಿರೋದು ಯತ್ನಾಳ್ ಗಂಭೀರ ಆರೋಪಕ್ಕೆ. ಇದೇ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ನಮಗೆ ಸಾಕ್ಷಿ ತಂದು ಕೊಡಬೇಕು ಅಂತ ಕೇಳಿದ್ದಾರೆ. ಬರೀ ಇದಂತ ಅಲ್ಲ, ಕೋವಿಡ್ ಅಕ್ರಮ ಅಂತ ಅಲ್ಲ, PSI ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಮತ್ತು ಕೋವಿಡ್ ಕಾಲದ ಗಂಭೀರ ಹಗರಣಗಳು ಇದೆಲ್ಲ ಸಂಬಂಧಪಟ್ಟಂತ ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ. ಅದಕ್ಕೆ ಯಾರ್ಯಾರ ಹತ್ರ ಸಾಕ್ಷಿ ಇದೆಯೋ ಎಲ್ಲರೂ ತಂದು ಕೊಡಿ. ಯತ್ನಾಳ್ ಅವರು ಕೂಡ ಏನೀಗ ಓಪನ್ ಆಗಿ ಬಿಜೆಪಿ ವಿರುದ್ಧ, ತನ್ನದೇ ಪಕ್ಷದ ವಿರುದ್ಧ ಆರೋಪ ಮಾಡಿದ್ದಾರೆ, ಅವರು ತಂದು ಕೊಟ್ಟು ಸಹಕರಿಸಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಯತ್ನಾಳ್ ಅವ್ರನ್ನ ಕೇಳಿರೋದು. ಇತ್ತ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಬಿಜೆಪಿಗೆ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ.
2,000 3,000 ಕೋಟಿ ಏನೋ ಅಕ್ರಮಗಳಾಗಿವೆ ಅಂದ್ರೂ ಒಪ್ಪಾದ್ರೂ ಒಪ್ಕೊಳ್ಬಹುದು, ನಂಬಿಕೆ ಆದ್ರೂ ಬರುತ್ತೆ ಆರೋಪ ಮಾಡಿದಾಗ ಹೌದೇನೋ ನಡೆದಿದೆಯೇನೋ ಅಂತ. ಮಾಸ್ಕ್ ಮತ್ತು ಬೆಡ್ ವಿಚಾರದಲ್ಲಿ 40,000 ಕೋಟಿ ಅಕ್ರಮ ನಡೆದಿದೆ ಅಂದ್ರೆ ಇದು ನಂಬೋ ಮಾತಾ? ಯಾರಾದ್ರೂ ಆಡಳಿತದ ಅನುಭವ ಇರೋರು ಇದನ್ನ ನಂಬೋಕಾದ್ರೂ ಆಗುತ್ತಾ? ಇದ್ರಲ್ಲಿ 40,000 ಕೋಟಿ ಹೊಡಿಬಹುದು ಅಂದ್ರೆ ಅಂತೆಲ್ಲ ಹೇಳುವ ಮೂಲಕ ಯತ್ನಾಳ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು BSY ಕ್ಯಾಂಪ್ಗೆ ಬಲ ತುಂಬುತ್ತಿದ್ದಾರೆ. ಮತ್ತು ಇದು ಹೈಕಮಾಂಡ್ ಇಂದ ಬಂದ ಸಂದೇಶವ ಅಂತ ಅನಿಸ್ತಿದೆ. ಕುಮಾರಸ್ವಾಮಿ ಅವರು ಪಕ್ಷದ ಪರವಾಗಿ ಬ್ಯಾಟ್ ಬೀಸಿ ಅಂತ ಹೈಕಮಾಂಡ್ ಇಂದ ಸಂದೇಶ ಬಂತ ಮೈತ್ರಿಯ ಬೆನ್ನಲ್ಲೇ. ಬಿಜೆಪಿಗೆ ಇದರಿಂದ ಬಿಗ್ ಡ್ಯಾಮೇಜ್ ಆಗಬಹುದು ಅಂತ ಕುಮಾರಸ್ವಾಮಿ ಅವರ ಅಖಾಡಕ್ಕಿಳಿದು ಬ್ಯಾಟ್ ಬೀಸ್ತಾ ಇರೋದು. ಸಾಧಾರಣವಾಗಿ ಕುಮಾರಸ್ವಾಮಿ ಅವ್ರ ಹತ್ರ ಹಳೆ ಅಕ್ರಮಗಳ ದಾಖಲೆ ಮತ್ತೊಂದು ಇರುತ್ತೆ. ಬಿಜೆಪಿ ಕಾಂಗ್ರೆಸ್ ಎಲ್ಲರ ವಿರುದ್ಧನೂ ಅವರು ಈ ರೀತಿಯ ಅಸ್ತ್ರಗಳನ್ನು ಪ್ರಯೋಗಿಸಿದ್ದಾರೆ ಹಿಂದೆಲ್ಲ. ಆದ್ರೆ ಈ ಸಲ ಬಿಜೆಪಿಯ ಪರವಾಗಿ ಇದೆಲ್ಲ ಇಷ್ಟು ದೊಡ್ಡ ಹಗರಣ ಎಲ್ಲ ನಡೆಯೋಕೆ ಸಾಧ್ಯ ಇಲ್ಲ, ಇದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ನಂಬೋಕ್ಕೂ ಸಾಧ್ಯ ಇಲ್ಲ ಅಂತ ಅಖಾಡಕ್ಕೆ ಇಳಿದಿದ್ದು ನೋಡಿದ್ರೆ ಹೈಕಮಾಂಡ್ ಇಂದಾನೇ ಕುಮಾರಸ್ವಾಮಿ ಅವ್ರಿಗೆ ವಿಜಯೇಂದ್ರ ಜೊತೆಗೆ ನಿಲ್ಲಿ ತಕ್ಷಣಕ್ಕೆ ಧಾವಿಸಿ ಬನ್ನಿ ಅನ್ನುವಂತಹ ಸಂದೇಶ ಬಂದಿದ್ಯಾ ಅಂತ ಅನಿಸ್ತಾ ಇದೆ. ಸೊ ಈಗ ಹೈಕಮಾಂಡ್ ಬೆನ್ನಿಗೆ ನಿಂತಿರೋದ್ರಿಂದ ಆ ಧೈರ್ಯದ ಮೇಲೆ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಓಪನ್ ಆಗಿ ಗುಡುಗಿದ್ದಾರೆ. ಇಷ್ಟ ದಿನ ಅವ್ರು ಸೀನಿಯರ್ ಇದ್ದಾರೆ, ವಿಶ್ವಾಸಕ್ಕೆ ತಗೊಂಡೇ ನಾನು ಹೋಗ್ತೀನಿ ಅಂತಿದ್ರು, ಸಂಧಾನ ಪ್ರಯತ್ನ ಮೀಟ್ ಮಾಡ್ತೀನಿ ಅಂತಿದ್ರು. ಕೊನೆಗೆ ಹೈಕಮಾಂಡು ಯಾರೂ ಅವರನ್ನು ಸಂಧಾನಕ್ಕೆಲ್ಲ ಹೋಗಬೇಡಿ ಅನ್ನೋ ಸಂದೇಶ ಎಲ್ಲ ಕೊಟ್ಟಾದ ಮೇಲೆ ಬೇರೆ ರೀತಿಯದ್ದಾಗ್ತಾ ಇದೆ. ಪದಾಧಿಕಾರಿಗಳ ಮೀಟಿಂಗಲ್ಲಿ ಉಚ್ಚಾಟನೆ ಕ್ರಮ ಆಗಬೇಕು ಅಂತ ಕೂಗು ಕೇಳಿ ಬಂದಿದ್ದು ಹೌದು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ವಿಜಯೇಂದ್ರ, ಹಾಗಂತ ನಾನು ಹೈಕಮಾಂಡ್ಗೆ ಅವ್ರ ವಿರುದ್ಧ ಕ್ರಮಕ್ಕೆಲ್ಲ ದೂರ್ಕೊಂಡು ಕೂತ್ಕೊಳ್ಳಲ್ಲ, ನಾನು ದೂರು ಕೊಡ್ಬೇಕಂತಾನೆ ಇಲ್ಲ, ಅವಶ್ಯಕತೆನೇ ಇಲ್ಲ, ಹೈಕಮಾಂಡೇ ಎಲ್ಲ ಗಮನಿಸ್ತಾ ಇದೆ ಮತ್ತು ಕಾಲಕ್ಕೆ ಯಾರ ವಿರುದ್ಧ ಏನು ಕ್ರಮ ತಗೊಳ್ಬೇಕೋ ತಗೊಳತ್ತೆ ಅಂತ ಯತ್ನಾಳ್ ವಿರುದ್ಧ ಸವಾಲನ್ನು ಹಾಕಿ ಸಂದೇಶವನ್ನು ರವಾನಿಸಿದ್ದಾರೆ. ಸೊ ಯತ್ನಾಳ್ ಈಗ ತಾನಂದುಕೊಂಡಿದ್ದನ್ನು ಸಾಧಿಸ್ಬೇಕಂದ್ರೆ ಈ ವಿಜಯೇಂದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಯ್ತು, ಯಡಿಯೂರಪ್ಪನವ್ರ ವಿರುದ್ಧ ಗುಡುಗಿದ್ದಾಯ್ತು, ಸೊ ಮುಂದೇನು ಅನ್ನೋದಿದೆಯಲ್ಲ ಇದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ರೆ ಪಕ್ಷ ವಿರೋಧಿ ಹಣೆಪಟ್ಟಿ ಕಟ್ಕೊಂಡು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ. ಆದರೆ ಮುಂದೆ ಯಾವ ದೊಡ್ಡ ಹೆಜ್ಜೆಯನ್ನು ಯತ್ನಾಳ್ ಇಡ್ತಾರೆ, ಸೆಡ್ ಹೊಡೆಯೋ ರೀತಿಯಲ್ಲಿ ದಾಖಲೆ ರಿಲೀಸ್ ಮಾಡಬೇಕು ಅಂತ, ಇಲ್ಲವಾದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ಕೊಂಡು ಬಂದು ನನಗೆ ಸಮಯ ಬರುತ್ತೆ ಮುಂದೆ ಅಂತ ಕಾಯಬೇಕು. 2 ಆಪ್ಷನ್ ಉಳ್ಕೊಂಡಿರೋದು, ಸೆಡ್ ಹೊಡೆದು ದಾಖಲೆಯ ಸಮೇತ ದಾಖಲೆ ಇಟ್ಟು ಹೊರಗಡೆ ಬರಬೇಕು, ಇಲ್ಲ ಪಕ್ಷದ ಒಳಗಡೆ ಸಮಯಕ್ಕಾಗ ಕಾಯಬೇಕು. ಯತ್ನಾಳ್ ಮುಂದಿನ ದಾರಿ ಏನು ಅನ್ನೋದೇ ಈಗ ಕುತೂಹಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.